ಆಕಾಶದಲ್ಲಿ ನಡೆಯತಕ್ಕಂತಹ ಬೆಳಕಿನ ವಿಸ್ಮಯದಾಟ ಅಂದ್ರೆ ಗ್ರಹಣಗಳು, ಅವು ಹಾಗಂದ್ರೆ ಏನು, ಅವು ಹೇಗುಂಟಾಗತ್ತೆ, ಮತ್ತೆ ಪ್ರತಿ ತಿಂಗಳಲ್ಲೂ ಗ್ರಹಣಗಳು ಯಾಕೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಇವತ್ತು ಪ್ರಯೋಗ ಮಾಡ್ತಾ ಮಾಡ್ತಾ ತಿಳ್ಕೊಳ್ಳೋಣ. ಇದು ನೋಡ್ತಾ ಇದ್ರಲ್ಲ, ಸೂರ್ಯನ ಕಾಂತಿ ಬರ್ತಾ ಇದೆ, ಹಾಗಾಗಿ ಇದು ಸೂರ್ಯ ಅಂತ ಅನ್ಕೊಳ್ತೀವಿ. ಇದು ಭೂಮಿ, ಇದು ಚಂದ್ರ. ಭೂಮಿಯನ್ನು ಸುತ್ತುವಂತಹ ಉಪಗ್ರಹ ಚಂದ್ರ ಅಲ್ವಾ? ಓಕೆ. ಈಗ ಸೂರ್ಯನ ಬೆಳಕು ಯಾರ ಮೇಲೆ ಬೀಳ್ತಾ ಇದೆ? ಭೂಮಿಯ ಮೇಲೆ. ಹಾಗೆ ಇಲ್ಲೂ ಕೂಡ ಯಾರ ಮೇಲೆ ಬೀಳ್ತಾ ಇದೆ? ಚಂದ್ರನ ಮೇಲೂ ಕೂಡ ಭೂಮಿಯ ಬೆಳಕು ಬೀಳ್ತಾ ಇದೆ ಅಲ್ವಾ? ಈಗ ಭೂಮಿಯ ಅರ್ಧ ಭಾಗ ಇಲ್ಲಿದೆ ಅಲ್ವಾ, ಇವರಿಗೆ ಸೂರ್ಯನ ಬೆಳಕು ಕಾಣ್ತಾ ಇದೆ. ಹಾಗಾಗಿ ಇವರು ಹಗಲ್ನಲ್ಲಿರ್ತಾರೋ ರಾತ್ರಿಯಲ್ಲಿರ್ತಾರೋ? ಹಗಲ್ನಲ್ಲಿರ್ತಾರೆ. ಈ ಭಾಗದ ಜನಕ್ಕೆ ಸೂರ್ಯನ ಕಾಂತಿ ಈ ಕಡೆಗೆ ಬೀಳೋದಿಲ್ವಾದ್ರಿಂದ ಅವರು ರಾತ್ರಿಯಲ್ಲಿರ್ತಾರೆ ಅಂತ ಅನ್ಕೊಳ್ತೀವಿ. ಹಾಗಾದ್ರೆ ನಾವೀಗ ಗ್ರಹಣ ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ ಅಲ್ವಾ? ಈಗ ಇಲ್ಲಿ ಪೂರ್ಣಿಮಾ ಇದ್ದಾಳೆ ಅಲ್ವಾ, ಇಲ್ಲಿ ಸುಧಾರಾಣಿ ಇದ್ದಾಳೆ. ಈಗ ಸುಧಾರಾಣಿನೂ ಕಾಣ್ತಾ ಇದ್ದಾಳೆ, ಪೂರ್ಣಿಮಾನು ಕಾಣ್ತಾ ಇದ್ದಾಳೆ ಅಲ್ವಾ? ನಾನೇನ್ ಮಾಡ್ತೀನಿ, ಸುಧಾರಾಣಿನ ಈ ಕಡೆ ಕರಿತೀನಿ. ಈಗ ಕರೆದಾಗ ಏನಾಗ್ತಾಳೆ? ಪೂರ್ಣಿಮಾ ಕಾಣಿಸೋದಿಲ್ಲ, ಪೂರ್ಣಿಮಾ ಮುಚ್ಕೊಂಡ್ ಬಿಡ್ತಾಳೆ ಅಲ್ವಾ? ಈಗ ಯಾರ ಗ್ರಹಣ ಆಗಿದೆ? ಪೂರ್ಣಿಮಾಳ ಗ್ರಹಣ ಆಗಿದೆ. ಹಾಗೇನೆ ಸುಧಾರಾಣಿನ ನಾನೇನ್ ಮಾಡ್ಬಿಡ್ತೀನಿ, ಈಗ ಮುಚ್ಚಿಬಿಡ್ತೀನಿ ನನ್ನ ಆಕಾರದಿಂದ ಅಲ್ವಾ? ಈಗ ಸುಧಾರಾಣಿ ಕಾಣ್ತಾ ಇಲ್ಲ. ಹಾಗಾದ್ರೆ ಯಾರ ಗ್ರಹಣವಾಯ್ತು? ಸುಧಾರಾಣಿಯ ಗ್ರಹಣವಾಯ್ತು ಅಲ್ವಾ? ಹಾಗೇನೆ ಇಲ್ಲಿ ಆಕಾಶದಲ್ಲಿ ಎರಡು ಆಕಾಶಕಾಯಗಳನ್ನ ಕಾಣ್ತೀವಿ ನಾವು. ಬೆಳಗ್ಗಿನ ಹೊತ್ತು ಯಾರನ್ನ ಕಾಣ್ತೀವಿ? ಸೂರ್ಯ. ರಾತ್ರಿ ಹೊತ್ತು ಚಂದ್ರನನ್ನ ಕಾಣ್ತೀವಿ. ಅಕಸ್ಮಾತ್ ಆಗಿ ಸೂರ್ಯನನ್ನ ನಾನು ಮುಚ್ಚಿಬಿಡ್ತೀನಪ್ಪ, ಸೂರ್ಯನ ಬೆಳಕು ಬಾರದ ಹಾಗೆ, ಅವಾಗ ಯಾರ ಗ್ರಹಣವಾಗಿರುತ್ತೆ? ಸೂರ್ಯನ ಗ್ರಹಣವಾಗುತ್ತೆ. ಹಾಗೇನೆ ಇಲ್ಲಿ ರಾತ್ರಿಯಲ್ಲಿರ್ತಕ್ಕಂತಹ ಜನ ಚಂದ್ರನನ್ನು ನೋಡ್ತಾ ಇರ್ತಾರೆ. ಆಗ ಚಂದ್ರನಿಗೆ ಬೆಳಕು ಬೀಳದಂತೆ ನಾನು ಅಡ್ಡ ಒಡ್ಬಿಡ್ತೀನಿ. ಆಗ ಯಾರು ಕಾಣೋದಿಲ್ಲ? ಅವಾಗ ಯಾರ ಗ್ರಹಣ ಅಂತ ಕರಿತೀವಿ ನಾವು? ಚಂದ್ರನ ಗ್ರಹಣ ಅಂತ ಕರಿತೀವಿ ಅಲ್ವಾ? ನೋಡೋಣ ಈಗ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಈಗ ನೋಡಿ, ಅಲ್ಲಿಂದ ನೋಡಿದಾಗ ನಿಮ್ಗೆ ಹೇಗೆ ಕಾಣುತ್ತೆ? ಸೂರ್ಯ, ಭೂಮಿ ಮತ್ತೆ ಚಂದ್ರ ಇವ್ರು ಮೂರು ಕೂಡ ಒಂದೇ ಸರಳ ರೇಖೆಯಲ್ಲಿ ಇದ್ದಂಗೆ ಕಾಣ್ತಾ ಇದೆ ಅಲ್ವಾ? ಈಗ ಸೂರ್ಯನ ಬೆಳಕು ಯಾರ ಮೇಲೆ ಬೀಳ್ತಾ ಇದೆ? ಭೂಮಿಯ ಮೇಲೆ. ಭೂಮಿಯ ನೆರಳು ಯಾರ ಮೇಲೆ ಬೀಳ್ತಾ ಇದೆ? ಅಂದ್ರೆ ಏನಾಯ್ತು? ಚಂದ್ರ ಭೂಮಿಯ ನೆರಳಿನಲ್ಲಿ ಇದ್ದಾನೆ. ಅವಾಗ ಚಂದ್ರನಿಗೆ ಸೂರ್ಯ ಕಾಣೋದಿಲ್ಲ, ಅಂದ್ರೆ ಬೆಳಕು ತಡೆಯಲ್ಪಟ್ಟಿತ್ತು. ಅಂದ್ರೆ ಭೂಮಿಯ ನೆರಳಿನಲ್ಲಿ ಚಂದ್ರ ಇರ್ತಾನೆ. ಅವಾಗ ಅದನ್ನ ನಾವು ಚಂದ್ರಗ್ರಹಣ ಅಂತ ಕರಿತೀವಿ. ಚಂದ್ರ ಕಾಣಿಸೋದಿಲ್ಲ, ಅಂದ್ರೆ ಅದನ್ನೇ ಗ್ರಹಣ ಅಂತ ಕರಿತೀವಿ. ಹಾಗಾದ್ರೆ ಸೂರ್ಯಗ್ರಹಣ ಹೇಗಾಗುತ್ತೆ? ಇದಕ್ಕೆ ವಿರುದ್ಧವಾಗಿ ಆಗ್ಬೇಕಲ್ವಾ? ನೋಡೋಣ ಅಲ್ವಾ ಇವಾಗ ಹೇಗಾಗುತ್ತೆ ಅಂತ ನೋಡೋಣ. ನೋಡಿ, ಈಗೇನಾಗುತ್ತೆ? ಚಂದ್ರ ಈ ಭಾಗಕ್ಕೆ ಬಂದಾಗ, ಅಂದ್ರೆ ಸೂರ್ಯ ಮತ್ತೆ ಭೂಮಿಯ ಮಧ್ಯಭಾಗಕ್ಕೆ ಬಂದಾಗ, ಮಧ್ಯದಲ್ಲಿ ಇವರಿಬ್ಬರ ಮಧ್ಯದಲ್ಲಿ ಬಂದಾಗ ಏನಾಗುತ್ತೆ? ಹೀಗೆ ಮತ್ತೆ ಸರಳ ರೇಖೆಯಲ್ಲಿ ಬರ್ತಾರೆ. ಸರಳ ರೇಖೆಯಲ್ಲಿ ಬಂದಾಗ ಏನಾಗುತ್ತೆ? ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳುತ್ತೆ, ಚಂದ್ರನ ನೆರಳು ಭೂಮಿಯ ಯಾವುದೋ ಒಂದು ಭಾಗಕ್ಕೆ ಬೀಳ್ತಾ ಇರುತ್ತೆ. ಅವಾಗ ಆ ಭಾಗದ ಜನಕ್ಕೆ ಏನಾಗುತ್ತೆ? ಇದ್ದಕ್ಕಿದ್ದಂತೆ ಸೂರ್ಯ ಕಾಣಿಸ್ದಂಗೆ ಆಗ್ತಾನೆ. ಪಶು ಪಕ್ಷಿಗಳೆಲ್ಲ ಏನಾಗುತ್ತೆ? ಮೇಲಿಕ್ಕೆ ಹೋಗಿರುತ್ತಲ್ಲ, ಅವೆಲ್ಲ ಮನೆಗೆ ವಾಪಸ್ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪಕ್ಷಿಗಳೆಲ್ಲ ಹಾರ್ಕೊಂಡು, ಅಂದ್ರೆ ಕತ್ಲಾಗೋಯ್ತು ಅಂತ ಹೇಳಿ, ಸೂರ್ಯ ಹೊಟ್ಟೋದ ಕತ್ಲಾಯ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಮಾತ್ರ ಹಾಗಿರುತ್ತೆ. ಆನಂತರದಲ್ಲಿ ಮತ್ತೆ ಏನಾಗುತ್ತೆ? ಚಂದ್ರ ಹೀಗೆ ವಾಪಸ್ ಬಂದ್ಬಿಡ್ತಾನೆ. ಅವಾಗ ಮತ್ತೆ ಆ ಭಾಗಕ್ಕೆ ಸೂರ್ಯನ ಬೆಳಕು ಬೀಳ್ತಾ ಇರುತ್ತೆ, ಗ್ರಹಣ ಕಳೆದು ಹೋಗುತ್ತೆ, ಮತ್ತೆ ಸೂರ್ಯನ ಬೆಳಕು ಬೀಳ್ತಾ ಇರುತ್ತೆ. ಹಾಗೆ ಸೂರ್ಯ ಮತ್ತೆ ಭೂಮಿಯ ನಡುವೆ ಚಂದ್ರ ಬಂದಾಗ ಅವು ಮೂರೂ ಕೂಡ ಒಂದೇ ಸರಳ ರೇಖೆಯಲ್ಲಿ ಏರ್ಪಟ್ಟಾಗ ಏನಾಗುತ್ತೆ? ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ಚಂದ್ರನ ನೆರಳು ಭೂಮಿಯ ಮೇಲೆ ಬಿದ್ದಾಗ ಆ ಭಾಗದ ಜನಕ್ಕೆ ಏನಾಗುತ್ತೆ? ಸೂರ್ಯ ಕಾಣಿಸ್ದಂಗೆ ಆಗ್ತಾನೆ. ಅದನ್ನ ನಾವು ಸೂರ್ಯಗ್ರಹಣ ಅಂತ ಕರಿತೀವಿ. ಮುಖ್ಯವಾಗಿ ಇಲ್ಲಿ ತಿಳ್ಕೊಳ್ಬೇಕಾದಂತ ಅಂಶ ಏನಪ್ಪಾ ಅಂದ್ರೆ, ಸೂರ್ಯಗ್ರಹಣ ಯಾವಾಗಲೂ ಕೂಡ ಅಮಾವಾಸ್ಯೆ ದಿನದಂದು ಆಗುತ್ತೆ. ನಿಮಗೆ ನಾನು ಆಗ್ಲೇ ಇಲ್ಲಿ ಗ್ರಹಣಗಳು ಹೇಗುಂಟಾಗುತ್ತೆ ಅಂತ ತೋರಿಸ್ಬೇಕಾದಾಗ ಇಲ್ಲಿ ಸೂರ್ಯ, ಚಂದ್ರ ಮತ್ತೆ ಭೂಮಿ ಇವುಗಳನ್ನ ತೋರಿಸಿ ಹೇಳಿದ್ದೆ. ಅಂದ್ರೆ ಇವೆಲ್ಲ ಒಂದೇ ನೇರದಲ್ಲಿ ಸರಳ ರೇಖೆಯಲ್ಲಿರುತ್ತೆ ಅಂತ ಅಲ್ವಾ? ಈಗ ಇದನ್ನ ಒಂದ್ಸಲ ತಿರುಗಿಸ್ತಾ ಇರ್ತೀನಿ, ನೋಡ್ತಾ ಇರಿ. ಹಾಗೇನೆ ಇಲ್ಲೇನಾಗ್ತಾ ಇದೆ? ಚಂದ್ರ ಭೂಮಿಯನ್ನ ಸುತ್ತಬೇಕಾದಾಗ ನೋಡಿ, ಒಂದು ರೀತಿ ಹೀಗೆ ಬಾಗಿ ಚಲಿಸ್ತಾ ಇರುತ್ತೆ. ಭೂಮಿಗಿಂತಲೂ ಸ್ವಲ್ಪ ಮೇಲ್ಭಾಗದಲ್ಲಿದ್ದಾನೆ, ಸರಳ ರೇಖೆಯಲ್ಲಿ ಇಲ್ಲ ಅಂದಾಗ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ನೆರಳು ಮೇಲ್ಭಾಗಕ್ಕೆ ಹೋಗುತ್ತೆ, ಭೂಮಿಯ ಮೇಲ್ಭಾಗಕ್ಕೆ. ಈಗ ತಳಭಾಗಕ್ಕೆ ಬಂದ ಚಂದ್ರ ಅಂದ್ರೆ ಏನಾಗುತ್ತೆ? ಮತ್ತದೇ ಸ್ಥಿತಿ, ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ಚಂದ್ರನ ನೆರಳು ಭೂಮಿಯ ತಳಭಾಗಕ್ಕೆ ಹೋಗುತ್ತೆ. ನೆರಳು ಭೂಮಿಯ ಮೇಲೆ ಬೀಳ್ತಾ ಇರೋದಿಲ್ಲ. ಅಂದ್ರೆ ಆ ಬಾಗುವಿಕೆಯಿಂದ ಏನಾಗ್ತಾ ಇರುತ್ತೆ? ನಮಗೆ ಪ್ರತಿ ತಿಂಗಳಲ್ಲೂ ಕೂಡ ಗ್ರಹಣಗಳು ಆಗೋದಿಲ್ಲ. ಆದ್ರೆ ಗ್ರಹಣಗಳ ಬದಲಾಗಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಮಾತ್ರ ಪ್ರತಿ ತಿಂಗಳಲ್ಲೂ ಕೂಡ ಆಗ್ತಾ ಇರುತ್ತೆ.